ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಭಾವಿಕವಾಗಿ ಸುಖವನ್ನೇ ಬಯಸುವುದು ಮತ್ತು ಸುಖದ ನಿರಂತರ ಹುಡುಕಾಟವೇ ಜೀವನವಾಗಿರುತ್ತದೆ. ಇದು ಸಹಜವಾಗಿದೆ. ದುಃಖ ಹಾಗೂ ಕಷ್ಟದ ಜೀವನವನ್ನು ಯಾರೂ ಬಯಸುವುದಿಲ್ಲ. ಹುಟ್ಟಿದವರೆಲ್ಲರೂ ಸುಖ ದುಃಖ ಮಿಶ್ರಿತ ಜೀವನವನ್ನೇ ಅನುಭವಿಸಬೇಕು. ಇದು 100ಕ್ಕೆ 100ರಷ್ಟು ನಿಜ. ಸುಖ ದುಃಖಗಳು ಬದುಕಿನಲ್ಲಿ ಬರುತ್ತವೆ ಹೋಗುತ್ತವೆ. ಸುಖವನ್ನು ಎಲ್ಲರೂ ಭೋಗಿಸುತ್ತಾರೆ, ಆದರೆ ಧೈರ್ಯವಿರುವವನು ಮಾತ್ರ ದುಃಖ ಮತ್ತು ಕಷ್ಟಗಳನ್ನು ಎದುರಿಸಬಲ್ಲ. ಮಾನವನ ಜೀವನದಲ್ಲಿ ಬಾಲ್ಯ, ಯೌವನ, ಪ್ರೌಢ, ವೃದ್ಧಾಪ್ಯ ಅಥವಾ ಮುದಿತನ ಈ 4 ಅವಸ್ಥೆಗಳಲ್ಲಿ ವೃದ್ಧಾಪ್ಯವೆನ್ನುವುದು ರೋಗಕ್ಕೆ ಹೋಲಿಸುತ್ತಾರೆ. ವೃದ್ಧಾಪ್ಯದಲ್ಲಿ ಶರೀರದ ಅಂಗಾಂಗಗಳು ಶಿಥಿಲವಾಗುತ್ತವೆ. ಶರೀರವು ನಾನಾ ರೋಗಗಳ ಗೂಡಾಗುತ್ತದೆ. ಇರುವ ತನಕ ಪರಾವಲಂಬಿ ಆಗಬೇಕಾಗುತ್ತದೆ. ಶಾರೀರಿಕ ತೊಂದರೆಯ ಜೊತೆಗೆ ಕುಟುಂಬದ ತೊಂದರೆ ಉಪೇಕ್ಷೆಗಳನ್ನು ಸಹಿಸಿಕೊಳ್ಳಬೇಕು. ಅದರಲ್ಲೂ ಆರ್ಥಿಕ ಬಲ ಇಲ್ಲದಿದ್ದರೆ ತುಂಬಾ ಕಷ್ಟ. ವಯಸ್ಸಾದಾಗ ಮಾನಸಿಕ ಮತ್ತು ದೈಹಿಕ ಹಿಂಸೆಗಳಿಂದ ಮುಕ್ತರಾಗಿರಲು ಮುನ್ನೆಚ್ಚರಿಕೆ ವಹಿಸಿದರೆ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಪಡೆಯಬಹುದು. ಮಹಾಭಾರತದಲ್ಲಿ ಬರುವ ವಿದುರ ನೀತಿ ಹೀಗೆ ಹೇಳುತ್ತದೆ: ಪೂರ್ವಿ ವಯಸ್ಸಿ ತತ್ ಕುರ್ಯಾದೇನ ವೃದ್ಧಃ ಸುಖಂ ವಸತ್ತು. ಪ್ರೌಢ ಮತ್ತು ಯೌವನ ವಯಸ್ಸಿನ ಕಾರ್ಯಚಟುವಟಿಕೆಗಳು ಹೇಗೆ ಇರಬೇಕೆಂದರೆ ಅವು ನಮ್ಮ ಮುದಿತನದಲ್ಲಿ ನೆಮ್ಮದಿ ನೀಡುವಂತಿರಬೇಕು. ಬದುಕಿನ ಆರಂಭದಲ್ಲೇ ನಾವು ಯೋಚಿಸಬೇಕು, ನಮಗೂ ವೃದ್ಧಾಪ್ಯ ಬರಬಹುದು. ಸತ್ಯ, ಅದನ್ನು ಎದುರಿಸಲು ನಾವು ಸಿದ್ಧರಾಗಿರಬೇಕು, ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕೆಂದು. ನೀವು ಹಣದ ವಿಷಯದಲ್ಲಿ ಯಾವಾಗಲೂ ಜಾಗರೂಕತೆಯಿಂದಿರಬೇಕು. ಅದರಲ್ಲೂ ಈ 2 ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಸ್ವಸ್ಥ ಶರೀರ ಮತ್ತು ಪುಟ್ಟ ಹಣದ ಗಂಟನ್ನು ಇಟ್ಟುಕೊಂಡಿರಬೇಕು. ಬೆಳಗಿನ ವಾಯುವಿಹಾರ, ಯೋಗಾಭ್ಯಾಸ ಮತ್ತು ಭಗವಂತನ ಧ್ಯಾನ ಮತ್ತು ಅಪಧನವನ್ನು ಅಂದರೆ ಸ್ವಲ್ಪ ಹಣವನ್ನು ಇಟ್ಟುಕೊಂಡಿರಬೇಕು. ನಿಮ್ಮ ವೃದ್ಧಾಪ್ಯ ಸುಖವಾಗಿರಬೇಕೆಂದರೆ ಕೆಲವು ಪಾಠಗಳನ್ನು ಕಲಿತಿರಬೇಕು. ಅವಶ್ಯವಿದ್ದಷ್ಟೇ ಮಾತನಾಡಬೇಕು. ಮಕ್ಕಳಿಗಾಗಲಿ ಸೊಸೆಯಂದರಿಗಾಗಲಿ ಅವರಾಗಿ ಕೇಳದೆ ಯಾವ ಸಲಹೆಯನ್ನು ಕೊಡಬಾರದು. 60 ವರ್ಷಗಳಾಗುತ್ತಿದ್ದಂತೆಯೇ ಮನೆಯ ಜವಾಬ್ದಾರಿಯನ್ನು ಅವರಿಗೆ ಬಿಟ್ಟು ಬಿಡಬೇಕು ಮತ್ತು ಎಚ್ಚರವಾಗಿರಬೇಕು. ನಿಮ್ಮ ಅವಶ್ಯಕತೆಗಳಿಗಾಗಿ ಸ್ವಲ್ಪ ಹಣವನ್ನು ಎತ್ತಿಟ್ಟುಕೊಳ್ಳಬೇಕು. ಮರೆಯಬಾರದು, ಯಾರಲ್ಲಿಯೂ ಬೇಡುವಂತಾಗಬಾರದು. ಶರೀರದ ಆರೋಗ್ಯಕ್ಕಾಗಿ ಕೆಲವು ಸೂತ್ರಗಳ ಕಡೆ ಗಮನ ಬಿಡಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಾಗೆ ಮಿತವಾದ ರುಚಿಕರವಾದ ಪೋಷಕಾಂಶಗಳಿರುವ ಆಹಾರವನ್ನು ಸೇವಿಸಿ. ಹೆಚ್ಚು ಕರೆದಿರುವ ಪದಾರ್ಥಗಳು ಮತ್ತು ಚಿಂತೆಯಿಂದ ದೂರವಿರಿ. ಯಾವಾಗಲೂ ಸ್ನೇಹಶೀಲರಾಗಿರಿ. ನಿಮಗೆ ಯೌವನದಲ್ಲಿ ಸುಲಭವಾಗಿ ಆಹಾರ ಜೀರ್ಣವಾಗುತ್ತಿತ್ತು, ಆದರೆ ಮುಪ್ಪಿನಲ್ಲಿ ಜೀರ್ಣಕ್ರಿಯೆ ಕಡಿಮೆಯಾಗಿರುತ್ತದೆ. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವಿರಲಿ. ನಿಮ್ಮ ಮನಸ್ಸಿಗೆ ಮತ್ತು ಶಾರೀರದ ಶಕ್ತಿಗೆ ತಕ್ಕಂತೆ ಹಿತವಾಗುವಂತಹ ಯಾವುದಾದರೂ ಕಾರ್ಯದಲ್ಲಿ ನಿರತರಾಗಿರಿ. ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವುದು, ಬರವಣಿಗೆ, ದೇವರ ಧ್ಯಾನ, ಸಮಾಜ ಕಲ್ಯಾಣದ ಕೆಲಸಗಳಲ್ಲಿ ಭಾಗವಹಿಸಿ. ನಿಮಗೆ ಒಂಟಿತನವು ಕಾಡುವುದಿಲ್ಲ ಮತ್ತು ಶಾರೀರಿಕ ಶ್ರಮದಿಂದ ಹಸಿವು ಉಂಟಾಗುತ್ತದೆ. ಪರಬ್ರಹ್ಮ ಜ್ಞಾನ ಬ್ರಹ್ಮಸೂತ್ರ ಮತ್ತು ಮೋಕ್ಷಶಾಸ್ತ್ರವಾಗಿರುವ ಭಗವದ್ಗೀತೆಯನ್ನು ತಪ್ಪದೆ ದಿನಕ್ಕೊಂದು ಅಧ್ಯಾಯವಾದರೂ ಓದಿ. ನೀವು ತುಂಬಾ ಹೊತ್ತು ಕುಳಿತುಕೊಂಡೇ ಧ್ಯಾನ ಮಾಡಬೇಕೆಂದೇನಿಲ್ಲ. ನೀವು ಸದಾ ಕಾಲಕ್ಕೂ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಇಷ್ಟವಾದ ದೇವರ ನಾಮಸ್ಮರಣೆ ಮಾಡುತ್ತಿದ್ದರೂ ಸಾಕು. ಮೆದುಳಿಗೆ ಕೆಲಸವಿಲ್ಲದಿದ್ದರೆ ಅದು ಚಿಂತೆಗಳ ಪೀಡಾಗಿ ಬಿಡುತ್ತದೆ. ಖಾಲಿ ತಲೆ ಪಿಶಾಚಿಗಳ ತವರೂರು ಎನ್ನುವ ಮಾತಿದೆ ಅಲ್ಲವೇ? ಒಂದು ಕಬ್ಬಿಣದ ತುಂಡು ಸಹ ಒಂದೇ ಕಡೆ ಬಿದ್ದಿದ್ದರೆ ತುಕ್ಕು ಹಿಡಿದು ಕೆಲಸಕ್ಕೆ ಬಾರದಂತಾಗುತ್ತದೆ. ಅಂತೆಯೇ ಮನುಷ್ಯನು ಕ್ರಿಯಾಶೀಲನಾಗದಿದ್ದರೆ ಅನೇಕ ರೋಗಗಳಿಗೆ ತುತ್ತಾಗುತ್ತಾನೆ. ದೀರ್ಘಕಾಲ ಬದುಕಬೇಕೆಂದರೆ ಆಹಾರವನ್ನು ಮಿತಗೊಳಿಸಿ. ಯಾವಾಗಲೂ ಹೊಟ್ಟೆ ಹಗುರವಾಗಿರುವಂತೆ ಜಾಗರೂಕರಾಗಿರಿ. ಮಿತವಾದ ಆಹಾರ ತುಂಬಾ ಶ್ರೇಷ್ಠ. ಇಳಿ ವಯಸ್ಸಿನಲ್ಲಿ ಶಾರೀರಿಕ ತೊಂದರೆಗಳಿಗಿಂತ ಮಾನಸಿಕ ಹಿಂಸೆಯನ್ನು ಸಹಿಸುವುದೇ ಕಷ್ಟಕರ. ಶರೀರದ ವ್ಯಾಧಿಗಳಿಗೆ ಸೂಕ್ತ ಚಿಕಿತ್ಸೆ ಉಂಟು, ಆದರೆ ಮನೋರೋಗಕ್ಕೆ ಮದ್ದಿಲ್ಲ. ಅದಕ್ಕಾಗಿ ಉತ್ಸಾಹದಿಂದಿರಬೇಕು. ಕ್ರೋಧ, ದುಃಖ, ಅಶಾಂತಿ ಇವುಗಳಿಗೆ ಕಾರಣವಾಗುವ ವಿಷಯಗಳಿಂದ ಸಾಧ್ಯವಾದಷ್ಟು ದೂರವಿರುವುದು ಒಳ್ಳೆಯದು. ಹೆಚ್ಚು ಯಾವುದನ್ನು ಅಪೇಕ್ಷೆ ಪಡಬೇಡಿ. ಮಕ್ಕಳಿಂದ ಏನನ್ನು ನಿರೀಕ್ಷಿಸಬಾರದು. ಆದರೆ ಮನುಷ್ಯ ಸ್ವಭಾವ ಹೇಗೆ ಎಂದರೆ, ಯಾವಾಗ ನಮ್ಮ ಅಪೇಕ್ಷೆ ಮತ್ತು ಬೇಡಿಕೆಗಳು ಈಡೇರುವುದಿಲ್ಲವೋ ಆಗ ಮನಸ್ಸು ವ್ಯಾಘ್ರಗೊಳ್ಳುತ್ತದೆ. ಅದರಿಂದ ಬಯಕೆಗಳನ್ನು ಬದಿಗಿಟ್ಟು ದೇವರ ಇಚ್ಛೆ ಇದ್ದಂತಾಗುತ್ತದೆ ಎಂಬ ನಿರ್ಲಿಪ್ತ ಸ್ವಭಾವ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು. ಪರಿಸ್ಥಿತಿ ಮತ್ತು ಪರಿಸರಕ್ಕೆ ತಕ್ಕಂತೆ ನೀವು ವರ್ತಿಸುವುದನ್ನು ಕಲಿಯಿರಿ. ನೀವು ಹಿಂದೆ ನಡೆಸಿದಂತೆ ಎಲ್ಲ ನಡೆಯಬೇಕೆನ್ನುವುದು ಸರಿಯಲ್ಲ. ನಿಮ್ಮ ದೇಹವೂ ಅಷ್ಟೇ, ಇದ್ದ ಹಾಗೆ ಇಲ್ಲ. ನಿಮ್ಮ ದೇಹದಲ್ಲಿ ಹೇಗೆ ಪರಿವರ್ತನೆಯಾಗಿ ಮುಪ್ಪು ಬಂದಿದೆಯೋ ಈ ಜೀವನದಲ್ಲಿ ಕೆಲವೊಂದು ಬದಲಾಗುತ್ತಿರುತ್ತವೆ. ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಒಪ್ಪಿಕೊಂಡು ತಾಳ್ಮೆಯಿಂದ ಇರುವುದನ್ನು ರೂಪಿಸಿಕೊಳ್ಳಿ.
ಮತ್ತು ಕುಟುಂಬದವರೊಡನೆ ಹೊಂದಿಕೊಂಡಾಗ ಮಾತ್ರ ತಕ್ಕ ಗೌರವ ಆಧಾರಗಳು ಸಿಗಲು ಸಾಧ್ಯ. ವೃದ್ಧಾಪ್ಯದಲ್ಲಿ ಮಾಯೆ, ಮಮತೆ ಮತ್ತು ಮೋಹಗಳಿಂದ ದೂರವಿರುವುದು ತುಂಬಾ ಮುಖ್ಯ. ಈ ಮೂರರಿಂದ ದೂರವಿದ್ದರೆ ಇದರಿಂದ ನಿಮ್ಮ ಮನಸ್ಸಿಗೆ ಯಾವ ಚಿಂತೆ ಇರುವುದಿಲ್ಲ. ಚಿಂತೆಗಿಂತ ದೊಡ್ಡ ರೋಗವಿಲ್ಲ. ಮನಸ್ಸಿನ ಅಶಾಂತಿ ವ್ಯಾಘ್ರತೆಗೆ ಚಿಂತೆಯೇ ಕಾರಣ. ಮನಸ್ಸನ್ನು ಉಪಯುಕ್ತವಾದ ನಿಮಗೆ ಹಿತಕರವೆನಿಸಿದ ವಿಷಯದ ಕಡೆ ತಿರುಗಿಸುವುದೇ ಬುದ್ಧಿವಂತರ ಲಕ್ಷಣ. ನೀವು ಒಂಟಿ ಎಂದೆನಿಸಿದರೆ ಸ್ನೇಹ ಬೆಳೆಸಿ ಸ್ನೇಹಿತರಾಗಿ. ಸ್ನೇಹಿತರೊಂದಿಗೆ ಸುಖ ದುಃಖಗಳನ್ನು ಮನವಚ್ಚಿ ಹೇಳಿಕೊಳ್ಳಬಹುದು. ಹಾಗೂ ಭಗವಂತನನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿ. ಇದು ತುಂಬಾ ಮುಖ್ಯ. ಭಗವಂತನು ನಿಮ್ಮ ಸ್ನೇಹಿತನಾದರೆ ನೀವು ಹೇಳದೆಯೇ ಅವನಿಗೆ ಎಲ್ಲ ತಿಳಿದು ಹೋಗುತ್ತದೆ. ಅವನು ನಿಮ್ಮ ಎಲ್ಲ ಸುಖ ದುಃಖಗಳಿಗೂ ಸ್ಪಂದಿಸುತ್ತಾನೆ ಮತ್ತು ಮೋಕ್ಷ ನೀಡುವವನು ಅವನೇ ಆಗಿರುತ್ತಾನೆ. ಯಾವಾಗಲೂ ನಕ್ಕು ನಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಲವಲವಿಕೆ ಮತ್ತು ಚೈತನ್ಯದಿಂದಿರಿ. ಆರೋಗ್ಯಕ್ಕೆ ಒಳ್ಳೆಯದು. ವೃದ್ಧಾಪ್ಯದಲ್ಲಿ ಬೇಕು ಎನ್ನುವುದು ಕಡಿಮೆಯಾಗಲಿ. ಬೇಕುಗಳು ಕಡಿಮೆಯಾದಷ್ಟು ಆನಂದ ಹೆಚ್ಚುತ್ತದೆ. ಕುಟುಂಬದ ಜೊತೆ ಇರುವ ವೃದ್ಧರು ತುಂಬಾ ಭಾಗ್ಯಶಾಲಿಗಳು. ಎಚ್ಚರ, ಮಕ್ಕಳು ಮತ್ತು ಸೊಸೆಯಂದಿರನ್ನು ಯಾವ ಕಾರಣಕ್ಕೂ ದೂರಬೇಡಿ. ಸಾಧ್ಯವಾದಷ್ಟು ಮಕ್ಕಳೊಂದಿಗೆ ಸಂತೋಷವಾಗಿರುವುದನ್ನು ಕಲಿಯಿರಿ. ನಿಮ್ಮ ಕ್ರೋಧಕ್ಕೆ ಕಡಿವಾಣವಿರಲಿ. ಸ್ವಲ್ಪ ಹಣ ಮತ್ತು ಆಸ್ತಿ ಇದ್ದ ವೃದ್ಧರ ಕೋಪವನ್ನು ಕುಟುಂಬದವರು ಸಹಿಸಿಕೊಳ್ಳುತ್ತಾರೆ. ಆದರೆ ಆರ್ಥಿಕ ಬಲಹೀನರಾದ ವೃದ್ಧರ ಕೋಪವನ್ನು ಕುಟುಂಬದವರು ಸಹಿಸಿಕೊಳ್ಳುವುದಿಲ್ಲ. ಏನೇ ಇರಲಿ, ಕೋಪ ಒಳ್ಳೆಯದಲ್ಲ. ಕಳೆದು ಹೋದ ಕಹಿ ಘಟನೆಗಳನ್ನು ಮರೆತು ಬಿಡಿ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಆರೋಗ್ಯಕ್ಕೆ ಹಾನಿಕರವಾಗುತ್ತದೆ. ಮಕ್ಕಳು ನಿಮ್ಮ ಸಲಹೆ ಕೇಳದೆ ಏನಾದರೂ ಕೆಲಸ ಮಾಡಿದರೆ ದುಃಖಿಸಬೇಡಿ. ನಿಮಗೆ ತೊಂದರೆ ಕೊಡಬಾರದೆಂದು ಅವರ ಭಾವನೆಯೂ ಇರಬಹುದು. ಹಬ್ಬ ಹರಿದಿನಗಳಲ್ಲಿ ಉಡುಗೊರೆ ಕೊಡಲು ಮರೆತರೆ ಅಥವಾ ಆಶೀರ್ವಾದ ಬೇಡಿ ನಮಸ್ಕಾರ ಮಾಡದಿದ್ದರೂ ನೊಂದುಕೊಳ್ಳಬೇಡಿ. ಭಗವಂತನ ಸ್ಮರಣೆ ಮಾಡಿ. ಕೆಲವು ಸಾರಿ ನಿಮ್ಮ ಊಟ ತಿಂಡಿಗಳ ಕಡೆ ಗಮನ ಕೊಡದೇ ಇರಬಹುದು. ಇಲ್ಲವೇ ನಿಮಗೆ ರುಚಿಯಾದ ಆಹಾರ ಸಿಗದಿರಬಹುದು. ಆರೋಗ್ಯದ ತೊಂದರೆಯು ಕಾಡುತ್ತಿರಬಹುದು. ಇದನ್ನೆಲ್ಲ ಭಗವಂತನ ಇಚ್ಛೆ ಎಂದು ಭಾವಿಸಿ ಅವನ ಪಾದಕ್ಕೆ ಶರಣಾಗಿ ಬಿಡಿ. ದೈವ ಪ್ರಸಾದವೆಂದು ಸ್ವೀಕರಿಸಿ ಸಹನೆಯಿಂದ ಇರಿ. ಎಷ್ಟೋ ಬಾರಿ ಜೀವನದಲ್ಲಿ ಪರೀಕ್ಷೆಗಳನ್ನು ಎದುರಿಸಿರುತ್ತೀರಿ. ಇದೊಂದು ಪರೀಕ್ಷೆ ಎಂದುಕೊಂಡು ತಾಳ್ಮೆಯಿಂದ ಭಗವಂತನ ನಾಮಸ್ಮರಣೆಯಲ್ಲಿ ನಿಮ್ಮ ವೃದ್ಧಾಪ್ಯವನ್ನು ಕಳೆಯಿರಿ. ಏನೇ ಆಗಲಿ ಒಂಟಿಯಾಗಿರಬೇಡಿ. ಇಳಿ ವಯಸ್ಸಿನಲ್ಲಿ ಒಂಟಿಯಾಗಿರುವುದು ಅಷ್ಟು ಒಳ್ಳೆಯದಲ್ಲ. ಹಾಗೂ ನಿಮ್ಮ ರಕ್ಷಣೆಯ ದೃಷ್ಟಿಯಿಂದ ಭಗವಂತನಿಗೆ ಶರಣಾಗಿ. ಭಗವಂತ ಮಾಡುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ ಎಂದು ನಂಬಿ ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಎನ್ನುವ ಹಾಗೆ. ಶ್ರೀಕೃಷ್ಣನ ಈ ಅಮೃತವಾಣಿಯನ್ನು ಸದಾ ನೆನಪಿನಲ್ಲಿಡಿ. ಭಗವಂತನು ಗೀತೆಯಲ್ಲಿ ಹೀಗೆ ಹೇಳುತ್ತಾನೆ: ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದರೆ ನಿಮ್ಮ ಧರ್ಮ ಕರ್ಮಗಳನ್ನೆಲ್ಲ ನನಗರ್ಪಿಸಿ ಶರಣು ಬನ್ನಿ. ನಿಮ್ಮನ್ನು ಸಮಸ್ತ ಪಾಪಗಳಿಂದಲೂ ನಾನು ಮುಕ್ತರನ್ನಾಗಿಸುತ್ತೇನೆ. ಶೋಕಿಸದಿರಿ, ಅಂಜದಿರಿ ಎಂದು. ನಂಬಿದವರನ್ನು ರಕ್ಷಿಸುವವನು ಭಗವಂತನೇ ಅಲ್ಲವೇ? ಶರಣಾಗತ ರಕ್ಷಕನೆಂಬ ಹೆಸರುಳ್ಳ ಪರಮಾತ್ಮನು ಆ ಬಿರುದನ್ನು ಉಳಿಸಿಕೊಳ್ಳಬೇಕಾದದ್ದು ಅವನ ಕರ್ತವ್ಯವಲ್ಲವೇ? ಭಗವಂತನಿಗೆ ಶರಣಾದವರ ರಕ್ಷಣೆಯ ಭಾರವು ಭಗವಂತನದ್ದೇ ಆಗಿರುತ್ತದೆ. ಧನ್ಯವಾದಗಳು ಸ್ನೇಹಿತರೆ.